ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ಈ ಮುಂಜಾನೆ ತಮಗೂ ತಮ್ಮ ಕುಟುಂಬದ ಪ್ರೇರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ವಿಷಯ ಬಾಯಿಯ ಮಾತು. ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಜ್ಞಾನೋಕ್ತಿ 18ನೇ ಅಧ್ಯಾಯ 20 ಮತ್ತು 21 ವಚನಗಳು. ಜ್ಞಾನೋಕ್ತಿ 18, 20 ಮತ್ತು 21. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ದೇವರು ತಾನೇ ತನ್ನ ಆತ್ಮನ ಮೂಲಕ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ತರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿರುವಂಥ ದೇವರ ವಾಕ್ಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. 20ನೇ ವಚನ ನಮಗೊಂದು ಬಹಳ ದೊಡ್ಡ ಎಚ್ಚರಿಕೆಯ ವಚನ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಒಂದು ವೇಳೆ ಇದನ್ನು ಹೇಗೆ ಯೋಚಿಸಬೇಕೆನ್ನುವುದಕ್ಕೆ ದೇವರಾತ್ಮನು ನಮಗೆ ತನ್ನ ಕೃಪೆಯನ್ನು ಒದಗಿಸಲಿ, ತನ್ನ ಸಹಾಯವನ್ನು ಒದಗಿಸಲಿ. ನಮ್ಮ ಬಾಹ್ಯ ಬೆಳೆಯನ್ನು ಹೊಟ್ಟೆ ತುಂಬ ನಾವು ಉಣ್ಣುತ್ತೇವೆ ಎಂಬುದಾಗಿ ಹೇಳುವುದಾದರೆ, ನಾವು ಏನನ್ನು ಮಾತನಾಡ್ತೇವೋ ಅದನ್ನು ಅನುಭವಿಸ್ತೇವೆ ಎಂಬುದಾಗಿ ಅದರ ಅರ್ಥವಾಗ್ತದೆ. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನೆಂಬುದಾಗಿ ಬರ್ತದೆ. ಪ್ರೇರೆ, ನಮ್ಮ ತುಟಿಗಳಿಂದ ಏನೇನೋ ಹೊರಡ್ತೋ ಅವುಗಳ ಫಲವನ್ನು ನಾವು ಯಥೇಚ್ಛವಾಗಿ ಅಥವಾ ಸಾಕಾದಷ್ಟು ನಾವು ಅದನ್ನು ತಿಂತೇವೆ ಎಂಬುದಾಗಿ ಬರ್ತದೆ. ಹಾಗಾದರೆ ನಾವು ಮಾತನಾಡುವಂಥ ಮಾತುಗಳ ಮೇಲೆ ನಮಗೆ ನಿಗಾ ಬೇಕು. ಸಮೀಪದಲ್ಲಿ ಒಬ್ಬರ ಮಾತನ್ನು ನಾನು ಕೇಳಿಸಿಕೊಂಡೆ. ಏನೋ ಒಂದು ಸಣ್ಣ ಒಂದು ತರಾತುರಿ ಅಷ್ಟೇ, ಅಂದರೆ ಯಾವುದಕ್ಕೂ ಎಲ್ಲಿಗೋ ಹೊರಡುವ ಒಂದು ಸಂದರ್ಭ ಅಷ್ಟೇ. ಅಲ್ಲಿ ಏನೋ ಒಂದು ಸಣ್ಣ ಅಡಚಣೆಯೋ ಅಥವಾ ಒಂದು ಸಣ್ಣದಾದ ಒಂದು ತಡೆ ಅಷ್ಟೇ, ಸಣ್ಣ ತಡೆ. ಒಂದು ವೇಳೆ ಕೆಲವು ಸೆಕೆಂಡಲ್ಲಿ ತಡ ಆಗಿರ್ಬೋದು. ಕೂಡಲೇ ಒಬ್ಬರ ಬಾಯಿಂದ, ಅಯ್ಯೋ ನನಗೆ BP ಏರ್ತದೆ. ಹಾಗಾದರೆ ಒಂದು ವೇಳೆ ಆ ಸಮಯಕ್ಕೆ ರಕ್ತದೊತ್ತಡ ನಾರ್ಮಲ್ ಆಗಿದ್ದರೂ ಅವರ ಬಾಯಲ್ಲಿ ಮಾತನಾಡಿದ್ದೇನು, ಅಯ್ಯೋ ನನಗೆ ರಕ್ತದೊತ್ತಡ ಹೆಚ್ಚಾಗ್ತದೆ. ಅವಶ್ಯಕತೆ ಇಲ್ಲ. ಹೀಗೆ ನಮ್ಮಲ್ಲಿ ನಾವು ಅನೇಕರು ಮಾತನಾಡುವವರು. ಇತ್ತೀಚಿನ ದಿನಗಳಲ್ಲಿ ಒಂದು ವೈದ್ಯಕೀಯ ತಪಾಸಣೆಗೆ ಹೋಗಿ ಬಂದ ಮೇಲೆ ಒಂದು ವೇಳೆ ಅಲ್ಲಿಯ ರಿಪೋರ್ಟ್ ಏನಾದರೂ ಒಂದು ವಿಧದಲ್ಲಿ ಅದನ್ನು ನೋಡಿ ಡಾಕ್ಟ್ರು ಇದು ಹೀಗಿದೆ ಎಂಬುದಾಗಿ ಹೇಳುವಂಥ ಡಾಕ್ಟ್ರುಗಳು ಕೆಲವರಿದ್ದರೆ, ಕೆಲವರು ಏನು ಇಲ್ಲದಿದ್ದರೂ ಇಂಥದ್ದು ನಿಮ್ಗೆ ಆಗ್ಬಹುದು ಎಂಬುದಾಗಿ ಕೆಲವು ಡಾಕ್ಟ್ರುಗಳು ಮಾತಾಡಿಬಿಡ್ತಾರೆ. ಆಗಬಹುದು. ಆದರೆ ಅದನ್ನು ಕೇಳಿಸ್ಕೊಳ್ಳೋರು ಗಾಬರಿಯಿಂದ ಹೇಗೆ ಕೇಳಿಸ್ಕೊಳ್ತಾರೋ ಗೊತ್ತಿಲ್ಲ. ಅವರು ಈಚೆಗೆ ಬಂದು ಅಯ್ಯೋ ನನಗೆ ಹೀಗೆ ಆಗಿದೆಯಂತೆ ಅಥವಾ ನನಗೆ ಹೀಗೆ ಆಗ್ತದಂತೆ ಅದನ್ನೇ ಮಾತನಾಡ್ತಾ ಅವರು ಅದನ್ನು ಒಪ್ಪಿಕೊಂಡು ಬಿಟ್ರು. ಹೃದಯದಲ್ಲಿ ಒಪ್ಪಿಕೊಂಡಾಯಿತು, ಮನಸ್ಸಿನಲ್ಲಿ ತಕ್ಕೊಂಡಾಯಿತು, ಈಗ ಅದನ್ನು ಬಾಯಿಂದ ಮಾತನಾಡಿ ಆಯಿತು. ಹಾಗಾದರೆ ಇಲ್ಲದ ಒಂದು ಬಲಹೀನತೆ, ಇಲ್ಲದ ರೋಗದ ಲಕ್ಷಣಗಳು ಈಗ ಅವರಲ್ಲಿ ಬರುವುದಕ್ಕೆ ಅವರ ಬಾಯಿಯೇ ಮಾತನಾಡ್ತಾ ಇದೆ. ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹಾಗಾದರೆ ಇದಕ್ಕೆ ನಾವು ಹೇಗೆ ಪ್ರತಿ ತಂತ್ರವೆಂಬಂತೆ ಏನನ್ನ ಮಾಡಬಹುದು? ಹಾಗಾಗಿ ನಮಗೆ 21ನೇ ವಚನ ಬಹಳ ಪ್ರಾಮುಖ್ಯ. 21ನೇ ವಚನದಲ್ಲಿ ಕೊನೆ ಭಾಗ ಹೇಳ್ತದೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಾಗಾದರೆ ದೇವರ ವಾಕ್ಯವನ್ನು ಹಿಡಿದು ಮಾತನಾಡುವಂಥದ್ದು ನಮಗೆ ಬಹಳ ಯೋಗ್ಯವಾದ ವಿಷಯ. ಹಾಗಾದರೆ ನಮ್ಮ ಮೆಡಿಕಲ್ ರಿಪೋರ್ಟ್ ನಮಗೆ ಹೇಳ್ಬೋದು ನಿಮಗಿಂತ ಸಮಸ್ಯೆ ಇದೆ ಅಥವಾ ಇಂಥ ಸಮಸ್ಯೆ ಬರಲಿಕ್ಕಿದೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನನ್ನು ಗಮನಿಸಿದರೆ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನನ್ನು ಗಮನಿಸಿದರೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎನ್ನುವಂಥ ವಾಗ್ದಾನವೂ ನಮಗಿದೆ. ಹಾಗಾದರೆ ಒಂದು ವೇಳೆ ಮೆಡಿಕಲ್ ರಿಪೋರ್ಟ್ ನಿಮಗಿಂತ ಪರಿಸ್ಥಿತಿ ಇದೆ ಅನ್ನೋದಾದ್ರೆ ಇಟ್ ಇಸ್ ಅ ಫ್ಯಾಕ್ಟ್. ಅದೇ ವೇಳೆಯಲ್ಲಿ ದೇವರ ವಾಕ್ಯ ಆತನ ಬಾಸುಂಡೆಯಿಂದ ನಮಗೆ ಗುಣವಾಯಿತು ಎಂಬುದಾಗಿ ಹೇಳುವಾಗ ಇಟ್ ಈಸ್ ಅ ಟ್ರುತ್. ಹಾಗಾದರೆ ಫ್ಯಾಕ್ಟ್ ಅಂಡ್ ಟ್ರುತ್, ವಾಸ್ತವ ಮತ್ತು ಸತ್ಯ, ಇದರ ನಡುವೆ ನಾವು ಯಾವುದರ ಕಡೆಗೆ ವಾಲ್ಬೇಕು? ಒಂದು ವೇಳೆ ನಮಗೆದುರಾದ ಪರಿಸ್ಥಿತಿಯನ್ನೇ ನಾವು ಅಧಿಕವಾಗಿ ಮಾತನಾಡುವುದಾದರೆ ನಾವು ಸಮಸ್ಯೆ ಕಡೆಗೆ ವಾಲಿದ್ದೇವೆ. ಒಂದು ವೇಳೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎನ್ನುವಂಥ
ದೇವರ ವಾಕ್ಯ. ಹಾಗಾದರೆ ನಮ್ಮ ಜೀವಿತದ ಯಾವ ಪರಿಸ್ಥಿತಿಗೆ ದೇವರಿಂದ ಪರಿಹಾರವನ್ನುಂಟು ಮಾಡುವಂಥ ವಾಕ್ಯವಿದೆ, ಆ ವಾಕ್ಯದ ಕಡೆಗೆ ನಾವು ವಾಲುವುದಾದರೆ ನಾವು ಪರಿಸ್ಥಿತಿಯಿಂದ ಹೊರಗೆ ಬರುವವರು. ಹಾಗಾದರೆ ದೇವರು ಇದನ್ನೇ ಮಾತನಾಡ್ರಿ ಎಂಬುದಾಗಿ ಹೇಳ್ತಾನೆ. ಮತ್ತು 21ನೇ ವಚನದ ಮೇಲಿನ ಮಾತು ಮೊದಲನೇ ಸಾಲು ಹೀಗೆ ಹೇಳ್ತದೆ, ಜೀವನ ಮರಣಗಳು ನಾಲಿಗೆ ವಶ. ನೀನು ಜೀವವನ್ನು ಮಾತನಾಡಿದ್ರೆ ಜೀವವನ್ನು ಕೊಯ್ತಿ, ಮರಣವನ್ನು ಮಾತನಾಡಿದ್ರೆ ಮರಣವನ್ನು ಕೊಯ್ತಿ. ದೇವರು ಇದನ್ನ ಯಾರ ವಶದಲ್ಲಿ ಇಟ್ಟಿದ್ದಾನೆ? ನಮ್ಮ ನಾಲಿಗೆ ವಶದಲ್ಲಿ, ನಮ್ಮ ಬಾಯಿಯ ವಶದಲ್ಲಿ, ಅಥವಾ ನಮ್ಮ ಬಾಯಲ್ಲಿರುವಂಥ ನಾಲಿಗೆ ವಶದಲ್ಲಿ ಅದನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗ್ತದೆ. ಕೆಲವೊಮ್ಮೆ ಇಂಥ ಅನುಭವಗಳಾಗಿದೆ. ಕೆಲವರು ನಾವು ಅಸ್ವಸ್ಥತೆಯಲ್ಲಿದ್ದು ಬಂದು ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳುವಾಗ, ನಾವು ಅವರಿಗಾಗಿ ಹೋಗಿ ಪ್ರಾರ್ಥಿಸುವಾಗ, ಅಥವಾ ಅವರಿಗಾಗಿ ಮತ್ತೆ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸುವಾಗ ಅವರ ಆರೋಗ್ಯದ ವಿಷಯದಲ್ಲಿ ಯಾವೊಂದು ಬದಲಾವಣೆ ಕಾಣದೆ ಅವರ ರೋಗದ ಸ್ಥಿತಿಯಲ್ಲೇ ಮುಂದುವರಿತಾ ಅಥವಾ ಅವರ ರೋಗ ಇನ್ನು ಹೆಚ್ಚಾಗ್ತಾ ಬರುವಾಗ ದೊಡ್ಡ ಪ್ರಶ್ನೆ ನಮಗೆ ಕಾಡ್ತದೆ. ಅಂಥ ಸಂದರ್ಭಗಳಲ್ಲಿ ದೇವರಾತ್ಮ ತೋರಿಸಿಕೊಟ್ಟಿದ್ದಾನೆ, ನೀನು ಅವರ ಕ್ಷೇಮಕ್ಕಾಗಿಯೋ ಆರೋಗ್ಯಕ್ಕಾಗಿಯೋ ಜೀವಕ್ಕಾಗಿಯೋ ನೀನು ಪ್ರಾರ್ಥಿಸ್ತಿ, ಆದರೆ ಅವರು ಪ್ರತ್ಯೇಕವಾಗಿ ಅವರ ಅನಾರೋಗ್ಯವನ್ನು, ಅವರ ಬಲಹೀನತೆಯನ್ನು ಮತ್ತು ಅವರು ಮರಣವನ್ನು ಅಪೇಕ್ಷಿಸಿ ಮಾತನಾಡ್ತಾರೆ ಮತ್ತು ಹೃದಯದಲ್ಲಿ ಅದನ್ನು ಬಯಸ್ತಿದ್ದಾರೆ. ಹಾಗಾದರೆ ಎರಡು ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅವರು ಅಧಿಕವಾಗಿ ಮರಣವನ್ನೇ, ಅಧಿಕವಾಗಿ ಅನಾರೋಗ್ಯವನ್ನೇ ಮಾತನಾಡ್ತಾ, ಅದನ್ನೇ ವೈಯಕ್ತಿಕವಾಗಿಯೂ ಯೋಚಿಸ್ತಾ, ಅಧಿಕವಾಗಿ ಅದನ್ನೇ ಮಾತನಾಡ್ತಾ ಇನ್ನೊಬ್ಬರ ಮುಂದೆ ಮಾತನಾಡ್ತಿರುವಾಗ ಇವರು ದೇವರಿಂದ ಹೊಂದತಕ್ಕ ಕ್ಷೇಮವನ್ನು, ಜೀವವನ್ನು ಪಡ್ಕೊಳ್ಳೋದಕ್ಕೆ ಅವರೇ ತಡೆಯಾಗಿದ್ದಾರೆ. ಕಾರಣ ಅವರ ನಾಲ್ಗೆ ವರ್ಷದಲ್ಲಿ ಜೀವಮರಣ ಕೊಡಲ್ಪಟ್ಟದೆ, ಅವರು ಮರಣವನ್ನು ಅಧಿಕವಾಗಿ ಮಾತನಾಡಿದ್ದಾರೆ. ನಾನೊಬ್ಬ ರೋಗಿಗೆ ಪ್ರಶ್ನೆ ಮಾಡಿದ್ದೇನೆ, ನೀವು ಮರಣವನ್ನು ಅಧಿಕ ಮಾತನಾಡ್ತಿರಲ್ಲ. ಅವ್ರು ಒಪ್ಪಿಕೊಂಡ್ರು. ನಾನು ಹೇಳಿದೆ, ನಾವು ಜೀವಕ್ಕಾಗಿ ನಿಮಗೆ ಪ್ರಾರ್ಥಿಸಿದ್ರೆ ನೀವು ಮರಣವನ್ನು ಮಾತನಾಡೋದ್ರಿಂದ ಇದು ಹೊಂದಾಣಿಕೆ ಆಗ್ತಿಲ್ಲ. ಪ್ರಿಯರೇ, ನಾವು ಎಚ್ಚರಿಕೆ ತೆಗೆದುಕೊಳ್ಳಬೇಕಾದಂಥ ವಿಷಯ ಇದು. ಕೇವಲ ಅನಾರೋಗ್ಯಕ್ಕೆ, ಮರಣಕ್ಕೆ ಸಂಬಂಧಪಟ್ಟ ವಿಷಯ ಮಾತ್ರವಲ್ಲ. ಕೊರತೆಯ ಕ್ಷೇತ್ರ ಅಥವಾ ಯಾವುದೋ ಒಂದು ಹೋರಾಟ, ಜಯ, ಸೋಲು, ಸಂಘರ್ಷ, ಇಂಥ ಕ್ಷೇತ್ರ. ಹಾಗಾದರೆ ಒಂದು ಹೋರಾಟದಲ್ಲಿ ನಾವು ಜಯವನ್ನು ಮಾತನಾಡಬೇಕು ಅಥವಾ ಸೋಲನ್ನು ಮಾತನಾಡಬೇಕು? ಪ್ರೇರೆ, ಈ ವಾಕ್ಯಗಳನ್ನ ಹಿಡಿದು ಇದನ್ನು ಅರಿಕೆ ಮಾಡುವಂಥ ದೇವಭಕ್ತರು ವಿಶ್ವಾಸದ ಮಾತುಗಳನ್ನ, ವಿಶ್ವಾಸದ ಅರಿಕೆ ಮಾಡಬೇಕೆಂಬುದಾಗಿ ಇವರುಗಳು ಹೀಗೆ ಮಾತನಾಡಿದ್ರೆ, ಫೇತ್ ಕನ್ಫೆಷನ್ ಎಂಬುದಾಗಿ ಮಾತನಾಡಿದರೆ, ಇದನ್ನು ಈ ಸೆಕ್ಯುಲರ್ ವರ್ಲ್ಡ್ ಅದನ್ನು ಈ ರೀತಿಯಾಗಿ ಮಾತನಾಡ್ತು, ಪಾಸಿಟಿವ್ ಕನ್ಫೆಷನ್. ನಾವು ಯಾವುದನ್ನು ದೇವರ ವಾಕ್ಯವನ್ನು ಹಿಡಿದು ಅದನ್ನು ನಂಬಿಕೆಯಿಂದ ಅರಿಕೆ ಮಾಡ್ತೇವೆ ಎಂಬುದಾಗಿ ಹೇಳ್ತೇವೋ, ಅದು ಲೋಕವು ಈ ವಾಕ್ಯವನ್ನು ಬಿಟ್ಟು ನಾವು ಸಕಾರಾತ್ಮಕವಾಗಿ ಮಾತನಾಡ್ತೇವೆ ಎಂಬುದಾಗಿ ಅದನ್ನು ಹಿಡಿದೇ ಅನೇಕ ಪಾಸಿಟಿವ್ ಕನ್ಫೆಷನ್ ಎನ್ನುವಂಥ ಅಥವಾ ಸಕಾರಾತ್ಮಕವಾಗಿ ಮಾತನಾಡ್ತೇವೆ ಎಂಬಂಥ ವಿಚಾರದಲ್ಲಿ ವ್ಯಕ್ತಿ ವಿಕಾಸನ ಸೆಮಿನಾರ್ಗಳು ಸಾಕಷ್ಟು ನಡೀತದೆ. ಅದಕ್ಕೆ ಎಲ್ಲಿಂದ ಬಂತು? ಇದರ ಕುರಿತಾಗಿ ಮೊದಲು ಪುಸ್ತಕ ಬರೆದವರು ವಾಕ್ಯವನ್ನು ಆಧರಿಸಿ ಬರೆದಿದ್ದಾರೆ. ನಾನು ಅವುಗಳನ್ನ ಕಂಡಿದ್ದೇನೆ. ಪ್ರೇರೆ, ಇವುಗಳನ್ನ ದೇವರು ನಮಗೆ ಕಲಿಸಿದ್ದಾನೆ. ನಾವು ಸುಮ್ಮನೆ ಯಾವುದೋ ಸಕಾರಾತ್ಮಕವಾಗಿ ಮಾತನಾಡುವವರಲ್ಲ. ದೇವರ ವಾಕ್ಯ ಎಂಬ ಖಡ್ಗವನ್ನು ಹಿಡಿದು ಆ ವಾಕ್ಯವನ್ನೇ ಮಾತನಾಡುವವರು. ಪರಿಸ್ಥಿತಿ ಎದುರು ನಿಂತು ವೈದ್ಯರು ನಿಮಗೆ ಅಸ್ವಸ್ಥತೆ ಹೆಚ್ಚಾಗಿದೆ, ನೀವು ಇಷ್ಟು ದಿವಸ ಬದುಕಬಹುದು ಎಂಬುದಾಗಿ ಏನಾದರೂ ಹೇಳಿ ಕಳಿಸಿದ್ರೆ ಹೆದರಬೇಡ್ರಿ. ದೇವರ ವಾಕ್ಯವನ್ನು ಹಿಡಿದು, ದೇವರು ನನಗೆ ಜೀವವನ್ನು ಕರುಣಿಸಿದ್ದಾನೆ, ಆತನ ಬಾಸುಂಡೆ ನನಗೆ ಗುಣವಾಯಿತು. ಕೊರತೆಯಲ್ಲಿರುವುದಾದರೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನನ್ನ ಪ್ರತಿಯೊಂದು ಕೊರತೆ ನೀಗಿಸುವನು. ಪ್ರಾಯದ ಸಿಂಹಗಳು ಅದರ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಹಾಗಾದರೆ ವಾಕ್ಯಗಳನ್ನ ಮಾತನಾಡಲಿಕ್ಕಾಗ್ತದೆ. ಅದರಿಂದ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸರು. ಹಾಗಾದರೆ ನಾವು ನಮ್ಮ ಸಮಸ್ಯೆನ ಬರಮಾಡಿಕೊಳ್ಳುವರಲ್ಲ, ಸಮಸ್ಯೆ ನಡುವೆ ದೇವರ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸುವರು, ಜಯವನ್ನು ಅನುಭವಿಸುವರು, ಜೀವವನ್ನು ಅನುಭವಿಸುವರು, ಆರೋಗ್ಯವನ್ನು ಅನುಭವಿಸುವರು. ಹೀಗೆ ಆಗುವುದಕ್ಕೆ ದೇವರು ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ, ದೇವರಾತ್ಮ ನಮ್ಮನ್ನು ಮುನ್ನಡೆಸಲಿ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಜೀವವನ್ನು ಮಾತನಾಡುವವರಾಗಿ, ಜಯವನ್ನು ಮಾತನಾಡುವವರಾಗಿ, ಸಮೃದ್ಧಿಯನ್ನು ಮಾತನಾಡುವವರಾಗಿ, ವಿಶ್ವಾಸವನ್ನು ಮಾತನಾಡುವವರಾಗಿ, ಧೈರ್ಯವನ್ನು ಮಾತನಾಡುವವರಾಗಿ ನಾವು ಜಯಿಸಿ ಇತರರು ಜಯಶಾಲಿಗಳಾಗುವಂತೆ ಪ್ರಯಾಸ ಪಡುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೇ, ನಾವು ನಮ್ಮ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವರು, ನಮ್ಮ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವರೆಂಬುದಾಗಿ ನೀನು ಹೇಳಿದೆಯಲ್ಲ ಕರ್ತನೇ. ಇದರಲ್ಲಿ ನಾವು ನಷ್ಟಕ್ಕೆ ನಾವು ಮಾತನಾಡದೆ, ನಷ್ಟ ಅನುಭವಿಸೋದಕ್ಕಾಗಿ ಮಾತನಾಡದೆ ಕರ್ತನೇ, ನಮ್ಮ ನಾಲಿಗೆಯಿಂದ ಜೀವವನ್ನು ಮಾತನಾಡುವವರಾಗಿ, ದೇವರೇ ನಿನ್ನ ವಾಕ್ಯವನ್ನೇ ಅಧಿಕವಾಗಿ ಪರಿಸ್ಥಿತಿಗಳೆದುರು ಉಚ್ಚರಿಸುವವರಾಗಿ, ಕರ್ತನಾದ ಯೇಸುವೇ ನೀನು ಕಲ್ವಾರಿ ಶಿಲುಬೆಯಲ್ಲಿಯೂ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಅದನ್ನು ಕರ್ತನೆ ಉಚ್ಚರಿಸಿದ ವಿಧದಲ್ಲಿ, ನಾವು ಕೀರ್ತನೆ 22ರಲ್ಲಿ ಕಾಣುವ ವಿಧದಲ್ಲಿ ಕರ್ತನೆ
ನಿನ್ನ ವಾಕ್ಯವನ್ನೇ ಯಥೇಚ್ಛವಾಗಿ ಮಾತನಾಡುವುದಕ್ಕೆ ನಮಗೆ ಕಲಿಸು. ಅದನ್ನೇ ಧ್ಯಾನಿಸಿ ಅದನ್ನೇ ನುಡಿಯುವುದಕ್ಕೆ, ನಿನ್ನ ವಾಕ್ಯಗಳನ್ನ ಕೇಳಿ ಕೇಳಿ ಅದರಿಂದ ವಿಶ್ವಾಸವನ್ನು ಬಲಪಡಿಸಿಕೊಂಡು ಅದನ್ನೇ ನುಡಿಯುವುದಕ್ಕೂ, ನಿನ್ನ ಜೀವ ಕಾಣುವುದಕ್ಕೂ, ಜಯ ಕಾಣುವುದಕ್ಕೂ, ಸ್ವಸ್ಥತೆ ಕಾಣುವುದಕ್ಕೂ, ಯಶಸ್ಸು ಕಾಣುವುದಕ್ಕೂ, ಸಮೃದ್ಧಿ ಕಾಣುವುದಕ್ಕೂ ಕರ್ತನೇ ನೀನು ನಮಗೆ ಒದಗಿಸಿದ ಪ್ರತಿ ಕ್ಷೇತ್ರದಲ್ಲಿ ನಾವು ಜಯವನ್ನು ಕಾಣುವುದಕ್ಕೂ ನಮ್ಮನ್ನು ಮುನ್ನಡೆಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ವಂದನೆ.